ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿತ್ತೂಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲಾಗಿ ಹಾಗೂ ಟೇಸ್ಟಿಯಾಗಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ಮಸಾಲೆನ ರುಬ್ಬೋದೇನು ಅವಶ್ಯಕತೆ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಹೇಗೆ ಮಾಡೋದು ಹೇಳ್ತೀನಿ ಬನ್ನಿ. ಮೊದಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲೆಗೆ. ಇದಕ್ಕೆ ನಾನು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನೀವು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ. ನಾನಿವಾಗ ಇದಕ್ಕೆ ನೆಕ್ಸ್ಟ್ ಒಂದು 3 ಬೆಳ್ಳುಳ್ಳಿನ ಬಿಡಿಸಿ ಚೆಚ್ಚಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ತುಂಬ ಈಸಿ. ಅರ್ಧ ಗಂಟೆಗೆಲ್ಲ ನಿಮಗೆ ರೆಸಿಪಿ ಆಗೋಗುತ್ತೆ. ನೋಡಿ, ಈ ರೀತಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಇವಾಗ ಒಂದು ಅರ್ಧ kg ಅಷ್ಟು ಬಾಯ್ಲರ್ ಚಿಕನ್ ಸ್ಕಿನ್ ಔಟ್ ತೊಗೊಳ್ತಾ ಇದ್ದೀನಿ. ನೀವು ನೋಡಿ, ಚಿಕನ್ನು ತಕ್ಕನಂಗೆ ಮಸಾಲೆ ನೋಡ್ಕೊಂಡು ನೀವು ತೊಗೋಬೇಕಾಗುತ್ತೆ. ನೋಡಿ, ಈಗ ಒಂದು ಅರ್ಧ kg ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಎರಡನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀವು ನೋಡ್ತಾ ಇರ್ಬೋದು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾದ ಚಿಕನ್ ಸಾಂಬಾರು ರೆಡಿ ಆಗ್ತಾಯಿದೆ. ಬ್ಯಾಚುಲರ್ಸ್ ಅಂತೂ ಈ ವಿಡಿಯೋ ನೋಡಿದ್ಮೇಲೆ ವಾರಕ್ಕೆ 3 ಸಲ ಆದರೂ ಈ ಸಾಂಬಾರು ಮಾಡೇ ಮಾಡ್ತಾರೆ. ಅಷ್ಟು ಈಸಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಕಲ್ಲುಪ್ಪೆ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು ಹಾಗೂ ತುಂಬ ಟೇಸ್ಟಾಗಿರುತ್ತೆ. ಮಾಂಸ ಉಪ್ಪು ಕೂಡ ಬೇಗ ಹಿಡಿಯುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ತಗೊಳ್ತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಚಿಕನ್ಗೆ ಹಸಿ ಮಸಾಲೆ ಏನು ಸ್ಮೆಲ್ ಏನಿದೆ ಅದು ಬೇಗ ಹೋಗುತ್ತೆ. ಈ ರೀತಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದೇ ಥರ ಎಷ್ಟೊಂದು ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಥರ ರೆಸಿಪಿ ಕೂಡ ಹಾಕಿದ್ದೀನಿ. ನೀವು ನೋಡಿ, ಯಾವ ರೆಸಿಪಿ ಚೆನ್ನಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೆಸಿಪಿ ಚೆನ್ನಾಗಿತ್ತು ಅಂತೇಳಿ. ಇನ್ನೊಬ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಸುಲಭವಾದ ಚಿಕನ್ನು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ಎಷ್ಟು ಖುಷಿಯಿಂದ ತಿಂತಾರೆ ಗೊತ್ತಾ. ಅಷ್ಟೇ ಅಲ್ಲ, ಇದನ್ನು ನೀವು ಚಪಾತಿ, ಅನ್ನ, ಪೂರಿ, ದೋಸೆ ಅಂತೂ ಹೇಳಿ ಮಾಡಿಸಿದ ಸಾಂಬಾರು ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನೊಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ. ಯಾಕಂದರೆ ಚಿಕನ್ ನೀರು ಬಿಡುತ್ತಲ್ಲ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು, ಚಿಕನ್ನು ನೀರು ಬಿಟ್ಟಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೆಲ್ಲ ಹಾಕಿದ್ದೀವಿ, ಸೊ ಉಪ್ಪೆಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ನೋಡಿ, ಈ ರೀತಿ ತುಂಬ ಈಸಿ ರೆಸಿಪಿ. ಮತ್ತು ಇಲ್ಲಿ ನಾನು ಯಾವುದೇ ಥರ ತೆಂಗಿನಕಾಯಿ, ಗರಂ ಮಸಾಲ ಅದು ಇದು ಹಾಕಿ ನಾನು ರುಬ್ಬಿ ಮಾಡ್ತಾಯಿಲ್ಲ. ಸಿಂಪಲ್ ಮಸಾಲೆಯಿಂದ ಸೂಪರ್ ಟೇಸ್ಟ್ ಬರುವಂಥ ಚಿಕನ್ ಮಾಡ್ತಾಯಿದ್ದೀನಿ. ನೋಡಿ, ಅದು ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ತಿರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ರೀತಿ ಈಗ ಹೈ ಫ್ಲೇಮ್ ಇಟ್ಕೊಂಡು ನೀವು ಅದು ಫುಲ್ಲು ಡ್ರೈ ಆಗೋ ತನಕ ಹುರ್ಕೊಳ್ಳಿ. ನೋಡಿ, ನಿಮಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇಲ್ಲ ನನಗೆ ಸಾಂಬಾರು ರೀತಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಅದು ನೀರು ಸುಂಡೋ ತನಕ ನಾವು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಒಂದು 2 ನಿಮಿಷ ಸಾಕು ನಿಮಗೆ. ನೀವು ನೋಡ್ತಾ ಇರ್ಬೋದು, ನೀರು ಆಲ್ಮೋಸ್ಟ್ ಸುಂಡಿದೆ. ನೋಡಿ, ಈ ರೀತಿ. ಈಗ ನಾನು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಚಿಕನ್ ಬೇಯಬೇಕಲ್ಲ, ಸೊ ನೋಡ್ಕೊಳ್ಳಿ. ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಗಟ್ಟಿಯಾಗಿರಲಿ, ಇಲ್ಲ ಸಾಂಬಾರು ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ನನಗೆ ಸ್ವಲ್ಪ ಸಾಂಬಾರು ರೀತಿ ಬೇಕಾಗುತ್ತೆ. ಸೊ ಇಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ರೆಸಿಪಿ ಅಂದರೆ ತಿಂದವ್ರು ಮಾತ್ರ ಖುಷಿಯಾಗಿ ಹೋಗ್ತಾರೆ. ಬಹುಶಃ ಈ ಥರ ಸಾಂಬಾರು ಇದ್ದರೂ ಯಾರು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ಮೇಲೆ ವಾರಕ್ಕೆ 3 ಸಲ ಇದೇ ಮಾಡ್ತಾರೆ ಅನ್ನೋದು ಗ್ಯಾರಂಟಿ. ಈ ವಿಡಿಯೋ ನೋಡಿದ್ರೆ ಅದೇ ಮಾಡೋದು. ನೆಕ್ಸ್ಟ್ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ತೊಗೊಳ್ತಾ ಇದ್ದೀನಿ. ಖಾರ ನೋಡ್ಕೊಂಡು ತೊಗೊಳ್ಳಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಳ್ತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನೀಟಾಗಿ ಸ್ವಲ್ಪ ಅದು ಮಿಕ್ಸ್ ಆಗಬೇಕು, ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಇಂಪಾರ್ಟೆಂಟ್ ಮಸಾಲೆ ಅಂದರೆ ಚಿಕನ್ ಮಸಾಲೆ. ಈ ಸಾಂಬಾರಿಗೆ ಚಿಕನ್ ಮಸಾಲೆ ಹಾಕೋದ್ರಿಂದ ಸಾಂಬಾರು ಸೂಪರಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಅರ್ಧ ಗಂಟೆಯಲ್ಲೇ ಸಾಂಬಾರು ರೆಡಿಯಾಗಿದೆ. ಮನೆಯೆಲ್ಲ ಘಮ್ ಅಂತದೆ. ಟೇಸ್ಟ್ ಕೂಡ ಹಾಗೆ ಇರುತ್ತೆ. ನೋಡಿ, ಈ ರೀತಿ. ನೋಡಿ, ಮಾಂಸ ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ನೋಡಿ, ಸಾಂಬಾರು ರೀತಿ ರೆಡಿಯಾಗಿದೆ. ನೋಡಿ, ಚೆನ್ನಾಗಿ ಕುದಿಬೇಕು. ಸೊ ಮಸಾಲೆ ಹಾಕಿದ್ಮೇಲೆ ನಾವು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಪರ್ಫೆಕ್ಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂಥೇಳಿ. ಇನ್ನೊಬ್ರಿಗೆ ಶೇರ್ ಮಾಡಿ. ನಿಮಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂತು ಅಂದರೆ ನೀವು ಇನ್ನೊಬ್ರಿಗೆ ಶೇರ್ ಮಾಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿ, ರುಚಿಕರವಾದ ಚಿಕನ್ ಸಾಂಬಾರು ಸವಿಯಲು ಸಿದ್ಧ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡ್ತಾ ಇರ್ಬೋದು ನೀವು. ಬಾಯಲ್ಲಿ ನೀರು ಬರ್ತಾಯಿದೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ,
ಚಿಕನ್ ಸಾಂಬಾರು ರೆಡಿಯಾಗಿದೆ ನೋಡಿ. ಇಷ್ಟು ಬೇಗ ಈ ರೀತಿ ಚಿಕನ್ ಸಾಂಬಾರು ಯಾರು ಮಾಡ್ತಾರೆ? ಇಲ್ಲಿ ಯಾವ ಮಸಾಲೆ ರುಬ್ಬೋದು ಬೇಡ, ಏನು ಬೇಡ, ತಕ್ಷಣಕ್ಕೆ ಬೇಕು ಅಂದರೆ ಮಾಡ್ಕೊಬೋದು ನೋಡಿ. ಅರ್ಧ ಗಂಟೆಗೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ದಿತೂಸ್ ಕಿಚನ್ ಫಾರ್ more videos. Keep supporting. Thank you.